Hi, hello, namaste friends. Welcome to the Raman tutorial for GK. ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋ ಬಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಜೊತೆಗೆ ಸುಮಾರು ಜನ ವಿಡಿಯೋಸ್ಗಳು ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದೀರಾ. ಹೋಪ್ ಸೊ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅಫ್ಕೋರ್ಸ್ HSTR ನೇಮಕಾತಿಗೆ ಸಂಬಂಧಪಟ್ಟಂತೆ. ಸೊ ಬಹಳಷ್ಟು ಜನಕ್ಕೆ HSTR ಒಂದು ಯಾವಾಗ ಆಗುತ್ತೆ, ಸೊ ಅದರ ಒಂದು ಕನ್ಫ್ಯೂಷನ್ಸ್ ಗಳು ಜಾಸ್ತಿ ಇರೋದ್ರಿಂದ ಸಾಧ್ಯವಾದಷ್ಟರ ಮಟ್ಟಿಗೆ ಇವತ್ತು ನಾನು ಅದ್ರ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ. ದೆನ್ ನೀವು ಹೇಗ್ ಪ್ರಿಪ್ರೇಷನ್ ಮಾಡೋದು ಹೇಗೆ, ಹೀಗೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇದೆ ಅಂತ ಅನ್ಕೊಂಡಿದೀನಿ. ಡೋಂಟ್ ವರಿ, ಆದಷ್ಟು ನಾವ್ ಏನ್ ಮಾಡೋಣ ಅಂತಂದ್ರೆ ಯಾವ್ದನ್ನ ನಮ್ಗೆ ಕವರ್ ಮಾಡ್ಲಿಕ್ಕೆ ಆಗ್ತದೋ, ಯಾವ್ದು ತುಂಬಾ ನಮಗೆ ಟಫ್ ಇರುತ್ತೋ ಅದನ್ನ ನಾವು ಈಗ ಸ್ವಲ್ಪ ಮಟ್ಟಿಗೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗ್ಲಿದೆ. ಜೊತೆಗೆ ಈ ವಿಡಿಯೋವನ್ನ ನೀವು ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಇದ್ರ ಬಗ್ಗೆ ಐಡಿಯಾಸ್ ಗಳಾಗ್ಲಿ ಇದ್ರ ಬಗ್ಗೆ ನಾಲೆಜ್ ಬರ್ತಾ ಹೋಗುತ್ತೆ. ಎಸ್, ಹಾಗಾದ್ರೆ ಬನ್ನಿ, ಇವತ್ತಿನ ವಿಡಿಯೋ ಬಂದು ನಮ್ಮ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿ ಇರುತ್ತೆ. ನೋಡಿ, HSTR ನೇಮಕಾತಿ ಬಗ್ಗೆ ಸುಮಾರು ವರ್ಷಗಳಿಂದ ಮಾತಾಡ್ತಾ ಇದ್ದೀವಿ. ಅದು 2024ರಲ್ಲಿ ನನ್ಸಾಗುವಂತಹ ಸಾಧ್ಯತೆ ಎಲ್ಲ ಸಂಭವ ಇದೆ. ಇದಕ್ಕೆ ಬಹಳಷ್ಟು ಜನ ನೆಗೆಟಿವ್ ಆಗಿ ಕೂಡ ಮಾತಾಡ್ತಾರೆ. ಯಾಕೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತಂದ್ರೆ, ಸೊ ಇಷ್ಟು ವರ್ಷನೇ ಆಗಿಲ್ಲ, ಇವಾಗೆಲ್ಲ ಆಗುತ್ತೆ, ಎಲೆಕ್ಷನ್ಸ್ ಬೇರೆ ಇದೆ, ಎಲೆಕ್ಷನ್ ಅನೌನ್ಸ್ ಆಗುತ್ತೆ, ಹಾಗಾಗಿ ನೇಮಕಾತಿನೂ ಕೂಡ ಆಗೋದಿಲ್ಲ, ಈ ತರ ಎಲ್ಲ ನೆಗೆಟಿವ್ ಥಾಟ್ಸ್ಗಳು, ನೆಗೆಟಿವ್ ಆಲೋಚನೆಗಳನ್ನ ನಿಮ್ ತಲೆಯಲ್ಲಿ ಸುಮಾರು ಜನ ಹಾಕ್ತಾ ಇರ್ತಾರೆ. ಸೊ ಹಾಗಂತೇಳಿ ನೀವು ಏನಾದ್ರೂ ಸ್ಟಡಿ ಮಾಡೋದನ್ನ ಬಿಟ್ರೆ, ಸ್ಟಡೀಸ್ ಕಂಟಿನ್ಯೂ ಇಟ್ಟಿಲ್ಲ ಅಂತ ಅನ್ನೋದಾದ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ, ಇದನ್ನ ನಾವು 1 ವರ್ಷ 2 ವರ್ಷ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ನಡೆಯೋದಿಲ್ಲ. ಯಾಕೆಂದ್ರೆ ಸುಮಾರು ಒಂದು 2-3 ವರ್ಷಗಳ ತಯಾರಿ ನಮ್ಗೆ ಇದಕ್ಕೆ ಬೇಕಾಗತ್ತೆ. ಅಷ್ಟು ಡೆಪ್ತ್ ಅಲ್ಲಿ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾ ಹೋಗ್ತಾರೆ. ಸೊ ನೋಡಿ, ಸಣ್ಣ ಒಂದು ಎಕ್ಸಾಂಪಲ್ ಅನ್ನ ನಾನು ನಿಮಗೆ ಹೇಳ್ತೀನಿ. ಈಗ ಮೊನ್ನೆ ನವೋದಯ ಎಕ್ಸಾಮ್ಸ್ ಆಯ್ತು ಮಕ್ಕಳಿಗೆ. ಈ ನಮ್ಮ ಚಿಕ್ಕ ಮಕ್ಕಳು 5ನೇ ಕ್ಲಾಸ್ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನವೋದಯ ಎಕ್ಸಾಮ್ಸ್ ಅನ್ನ ನಡೆಸ್ತಾರೆ. ಈ ನವೋದಯ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡ್ಕೊಳ್ಬೇಕು ಅಂದ್ರೆ ಆ ಮಕ್ಕಳು ಸುಮಾರು 2 ವರ್ಷಗಳ ತಯಾರಿಯನ್ನ ಮಾಡ್ತಾರೆ. ನಿಮ್ಮ ಮಕ್ಕಳು ನಿಮ್ ಮನೇಲಿ ಇದಾರೆ ಅನ್ನೋದಾದ್ರೆ ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಯಾಕೆ ಅಂತಂದ್ರೆ ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ, ಪ್ರಿಪ್ರೇಷನ್ಸ್ ಮಾಡಿಸ್ತೀವಿ. ಅವಾಗೆಲ್ಲ ನವೋದಯ ಎಕ್ಸಾಮ್ ಪಾಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇತ್ತು ನಮ್ ಕಾಲದಲ್ಲಿ. ಆಕ್ಚುಲಿ ನಮ್ಗೆ ಅದ್ರದ್ದು ಐಡಿಯಾನೇ ಇರ್ಲಿಲ್ಲ. 5 ರೂಪಾಯಿ ಕೊಟ್ಟು ನಾವೇನ್ ಮಾಡಿದ್ವಿ, ಅಪ್ಲಿಕೇಶನ್ ಅನ್ನ ಹಾಕಿದ್ವಿ, ಸುಮ್ನೆ ಹೋಗಿ ಎಕ್ಸಾಮ್ ಅನ್ನ ಬರ್ದ್ ಬಂದ್ವಿ. ಬಟ್ ಅದ್ರಲ್ಲಿ ಏನಿದೆ, ಅದ್ರ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನ ಒಂಚೂರು ತಿಳ್ಕೊಳ್ಳಿಲ್ಲ. ಈಗಿನ ಪೇರೆಂಟ್ಸ್ ಹಾಗಲ್ಲ, ಈಗಿನ ಮಕ್ಕಳು ಹಾಗಲ್ಲ. 4th ಸ್ಟ್ಯಾಂಡರ್ಡ್ ಅಲ್ಲೇ ಅವರಿಗೆ ಕೋಚಿಂಗ್ ಸೆಂಟರ್ಗಳ ಮೂಲಕ ಕೋಚಿಂಗ್ ಅನ್ನ ಕೊಡಿಸುವಂಥದ್ದು, ಅಥವಾ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಡುವಂಥದ್ದು, ಮಕ್ಕಳು ಪರಿಪೂರ್ಣವಾಗಿ ಅದೇ ಎಕ್ಸಾಮ್ ತಯಾರಿಯನ್ನ ಮಾಡುವಂಥದ್ದು. ಸೊ ಈ ರೀತಿ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾ ಸುಮಾರು 2-3 ವರ್ಷಗಳ ತಯಾರಿಯನ್ನ ಮಾಡಿಸ್ತಾರೆ. ಇದು ನಿಮಗೆ ಗೊತ್ತಿರಬಹುದು, ಇರ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೇನೆ ನಾವು ಕೂಡ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರಿತಾ ಇದ್ದೀವಿ ಅಂತ ಅಂದಾಗ ಸ್ವಲ್ಪನಾದ್ರೂ ನಮ್ಗೆ ತಯಾರಿಯ ಅವಶ್ಯಕತೆ ಇರುತ್ತೆ. ಆಕ್ಚುಲಿ ತಯಾರಿಯ ಅವಶ್ಯಕತೆ ಜಾಸ್ತಿ ಇದೆ, ಸ್ವಲ್ಪ ಅಂತ ಅನ್ಕೊಳ್ಬಾರ್ದು. ಯಾಕಂದ್ರೆ 2-3 ವರ್ಷಗಳ ತಯಾರಿ ಸುದೀರ್ಘವಾಗಿ ಇದ್ದಾಗ್ಲೇ ಯಾವುದಾದ್ರೂ ಒಂದು ಸಕ್ಸಸ್ ಅನ್ನ ಕಾಣ್ಲಿಕ್ಕೆ ಸಾಧ್ಯ. ಸೊ ನಾವು 2 ತಿಂಗಳು ಓದ್ತೀನಿ, ಅಥವಾ 3 ತಿಂಗಳು ಓದ್ತೀನಿ, ಅಥವಾ 4 ತಿಂಗಳು ಓದ್ತೀನಿ ಅಂತಂದ್ರೆ ಇದು ನಮ್ಮ ಕೈಲಿ ಆಗದೆ ಇರೋಂತ ಕೆಲ್ಸ. ಯಾಕೆ ಅಂತಂದ್ರೆ, ಯಾಕೆ ಅಷ್ಟು ಕಷ್ಟ ಯಾಕಿರುತ್ತೆ ಅಂದ್ರೆ, ಪ್ರತಿ ವಿಷಯವನ್ನ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾದ್ರೆ ಯಾವೆಲ್ಲ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಇವತ್ತು ಹೇಳುವಂತ ಕ್ಲಾಸ್ ಏನಿದೆ ನಿಮ್ಗೊಂದ್ ರೀತಿ ಪುಷ್ಟೀಕರಣವನ್ನ ಕೊಡುತ್ತೆ, ನವ ಚೈತನ್ಯವನ್ನ ತುಂಬುವಂತಹ ಕೆಲಸವನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಸ್ಟಡಿ ಟಿಪ್ಸ್ ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಇಲ್ಲಿ 2 ಪೇಪರ್ಗಳನ್ನ ಕಂಡಕ್ಟ್ ಮಾಡ್ತಾರೆ ಅಂತ ನಾನು ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. 2 ಪೇಪರ್ಸ್ ಇರುತ್ತೆ. ಸೊ ಒಂದು ಜನರಲ್ ಪೇಪರ್, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ತೀವಿ. ಹಾಗಾದ್ರೆ ಜನರಲ್ ಪೇಪರ್ ನಲ್ಲಿ ಏನಿರುತ್ತೆ ಮತ್ತೆ ಸ್ಪೆಸಿಫಿಕ್ ಪೇಪರ್ ನಲ್ಲಿ ಏನಿರುತ್ತೆ ಅನ್ನೋದು ನಿಮ್ಗೀಗ ಐಡಿಯಾ ಬಂದಿದೆ. ಹೋಪ್ ಸೊ ನೀವೆಲ್ಲರೂ ಅದ್ರ ಬಗ್ಗೆ ನಾಲೆಜ್ ಇದೆ. ನಮಗಿಲ್ಲಿ 2 ಕೂಡ ತುಂಬಾ ಫೋಕಸ್ ಮಾಡ್ಬೇಕಾಗಿರುವಂತಹ ವಿಷಯಗಳು.
ಪೇಪರ್ಸ್ಗಳು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ನಾವು ಜನರಲ್ ಪೇಪರ್ ಕಡೆ ಈವನ್ ನಾವು ಗಮನ ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಸ್ಕೋರ್ ಆಗಲ್ಲ. ಆಮೇಲೆ ನೀವು ಇಂತಿಷ್ಟೇ ಅಂಕಗಳನ್ನ ಗಳಿಸ್ಬೇಕು ಅಂತ ಇಲ್ಲಿ ರೂಲ್ಸ್ ಇಲ್ಲ ಅಲ್ವಾ. ಸೊ GPSTR ನಲ್ಲಿ ಸೆಕೆಂಡ್ ಪೇಪರ್ ಅಲ್ಲಿ ನೀವು ಇಷ್ಟೇ ಅಂಕಗಳನ್ನ ಗಳಿಸ್ಬೇಕು ಅಂತ ರೂಲ್ಸ್ ಇದೆ. ಬಟ್ ಇಲ್ಲಿ ಹಾಗಲ್ಲ, ಎರಡೂ ಪೇಪರ್ಗಳು ಕೂಡ ಅತಿ ಮುಖ್ಯವಾದಂತಹ ಪೇಪರ್ಗಳು. ಸೊ ಜನರಲ್ ಪೇಪರ್ ಅಂತ ಬಂದಾಗ ನೀವಿಲ್ಲಿ ಓದ್ಬೇಕಾಗಿರುವಂತ ವಿಷಯ ಅಂದ್ರೆ ಮೆಂಟಲ್ ಎಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಮೆಂಟಲ್ ಎಬಿಲಿಟಿ ಏನಿದೆ ಇದು ಕೇವಲ ಒಂದೇ ಆಯಾಮದಲ್ಲಿ ಕ್ವೆಶನ್ಸ್ ಇರಲ್ಲ. ನೀವಿಲ್ಲಿ ಪೇಪರ್ ಕಟ್ಟಿಂಗ್ಸ್ ಬಗ್ಗೆ ಆಗಿರಬಹುದು ಅಥವಾ ಪಿಕ್ಟೋರಿಯಲ್ ಬಗ್ಗೆ ಆಗಿರಬಹುದು, ಆಕೃತಿಗಳನ್ನ ಎಣಿಸುವಂತಹ ಪ್ರಕ್ರಿಯೆಗಳಾಗಿರ್ಬೋದು, ಅಂಕೆ ಸಂಖ್ಯೆಗಳನ್ನ ಅರೇಂಜ್ ಮಾಡೋದಾಗಿರಬಹುದು, ಆಮೇಲೆ ರಿಲೇಶನ್ಶಿಪ್ಸ್ ಆಗಿರ್ಬೋದು, ಆಮೇಲೆ ಈ ದಿಕ್ಕುಗಳಿಗೆ ಸಂಬಂಧಿತವಾದಂತಹ ಸಮಸ್ಯೆಗಳಾಗಿರಬಹುದು. ಸೊ ಹೀಗೆ ಸಾಕಷ್ಟು ಅಧ್ಯಯನಗಳ ಮೇಲೆ ಏನ್ ಮಾಡ್ತಾರೆ, ಕ್ವೆಶನ್ಸ್ ಅನ್ನ 25 ಅಂಕಗಳಿಗೆ ಕೇಳ್ತಾರೆ. ಈ 25 ಅಂಕಗಳನ್ನ ಗಳಿಸೋದು ತುಂಬಾನೇ ಮುಖ್ಯ ಆಗತ್ತೆ, ನೆನ್ಪಿಟ್ಕೊಳ್ಳಿ. ನಾವ್ ಅನ್ಕೊಂಡಷ್ಟು ಸುಲಭ ಇಲ್ಲ. ಯಾವ್ದೋ ಹೋಗಿ ಏನನ್ನೋ ಯೋಚನೆ ಮಾಡ್ಬಿಟ್ಟು ಒಂದ್ ಅಂಕವನ್ನ ತೆಗೆದುಕೊಳ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಬದ್ಲಿಗ್ ನೀವೇನ್ ಮಾಡ್ಬೇಕು, ಕುತ್ಕೊಂಡಿದ್ದು ಮೆಂಟಲ್ ಎಬಿಲಿಟಿ ಮೇಲೆ ವರ್ಕ್ ಮಾಡ್ಬೇಕು. ಹೇಗ್ ವರ್ಕ್ ಮಾಡ್ಬೇಕು, ಗೆಸ್ ಮಾಡಿ ವರ್ಕ್ ಮಾಡೋದಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು. ಯಾವ್ಯಾವ ಚಾಪ್ಟರ್ ಮೇಲೆ ಕ್ವಶನ್ಸ್ ಬರುತ್ತೆ, ಚಾಪ್ಟರ್ಗಳು ನೋಡ್ಕೋಬೇಕು ಫಸ್ಟ್. ಸೊ ಆ ಚಾಪ್ಟರ್ಗಳನ್ನ ನೋಡ್ಕೊಂಡು ನೀವೇನ್ ಮಾಡ್ಬೇಕು, ನೀವು ಬೇಸಿಕಲಿ ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರ್ಲಿ, ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ಲಿ, ಅಥವಾ ನೀವು ಯಾವುದೇ ಸ್ಟೂಡೆಂಟ್ಸ್ ಆಗಿದ್ರು ಕೂಡ ವರ್ಕ್ ಮಾಡ್ಲೇಬೇಕಾಗತ್ತೆ ಕಂಪಲ್ಸರಿ. ಓಕೆ, ಅರ್ಥಮೆಟಿಕ್ ಪ್ರಾಬ್ಲಮ್ ಸಂಬಂಧಪಟ್ಟಂಗಿರುತ್ತೆ, ಜಾಮೆಟ್ರಿಕ್ ಪ್ರಾಬ್ಲಮ್ಸ್ ಇರ್ತವ. ಆಮೇಲೆ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ನಿಮಗೆ, ಪಿಕ್ಚರ್ಸ್ ಸಂಬಂಧಪಟ್ಟಂತ ಸಮಸ್ಯೆಗಳಿರುತ್ತೆ, ದಿಕ್ಕಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರುತ್ತೆ, ಆಮೇಲೆ ರಿಲೇಷನ್ಸ್ ಸಂಬಂಧಪಟ್ಟಂತದ್ದು ಸಮಸ್ಯೆಗಳನ್ನ ಇಲ್ಲಿ ಕೊಡ್ತಾರೆ. ಎಸ್, ಮೆಂಟಲ್ ಎಬಿಲಿಟಿ ಒಂದು ಕವರ್ ಮಾಡ್ಕೊಂಡ್ಬಿಟ್ರೆ ಆಗತ್ತಾ? ಮುಂದಿನ ಬೇಡ್ವಾ? ಮುಂದಿಂದೆ ಇರೋದು ದೊಡ್ಡ ಸಮುದ್ರ. ಯಾಕೆ ಅಂತಂದ್ರೆ GK ಅಂತ ಇದೆ. ಸೊ ಈ GK ಜನರಲ್ ನಾಲೆಜ್ ಅಂತ ಹೇಳ್ತೀವಿ. ಯಾವ ಏರಿಯಾ ಇದೆ ಇಲ್ಲಿ, ಎಲ್ಲಾ ಸರೌಂಡಿಂಗ್ ಅನ್ನ ನೀವು ಕವರ್ ಮಾಡ್ಕೋಬೇಕು. ಆಲ್ ರೌಂಡ್ ನೀವು ಸ್ಟಡೀಸ್ ಅನ್ನ ಇಲ್ಲಿ ಮಾಡ್ಬೇಕು. ಹಾಗಾದ್ರೆ ಯಾವ್ದ್ಯಾವ್ದನ್ನ ಸ್ಟಡೀಸ್ ಮಾಡ್ಬೇಕು, ಎಷ್ಟು ಅಂಕಕ್ಕೆ ಇದು ಬರುತ್ತೆ ಅಂದ್ರೆ 25 ಅಂಕಕ್ಕೆ ನಿಮಗೆ ಇದು ಬರುವಂತದ್ದು ಅಲ್ವಾ. ಸೊ GK ಅಂತಂದಾಗ ನಿಮ್ಮ ತಲೆಯಲ್ಲಿ ಬರೋದೇನು, ಪ್ರಚಲಿತ ಘಟನೆಗಳು ಒಂದೇ ತಲೆಗೆ ಬರುತ್ತೆ. ಸೊ ನಾನು ಪ್ರಚಲಿತ ಘಟನೆಗಳನ್ನ ನೀವು ಓದ್ಕೊಳ್ಬೇಡಿ ಅಂತ ಹೇಳ್ತಿಲ್ಲ, ತುಂಬಾ ಇಂಪಾರ್ಟೆಂಟ್. ಪ್ರಚಲಿತ ಘಟನೆಗಳು ಕೂಡ 5 ರಿಂದ 6 ಅಂಕಗಳ ಪ್ರಶ್ನೆಗೆ ಬರುತ್ತೆ. ಅದಲ್ದಂಗೆನೆ ಈ ಬದಲಾಗದೇ ಇರ್ತಕ್ಕಂಥ ಸತ್ಯಗಳು, ಅದರಲ್ಲಿ ಇತಿಹಾಸದ ಘಟನೆಗಳಾಗಿರಬಹುದು, ಭೌಗೋಳಿಕ ಅಂಶಗಳಾಗಿರ್ಬೋದು, ವೈಜ್ಞಾನಿಕ ಚಿಂತನೆಗಳಾಗಿರಬಹುದು, ಗಣಿತದ ತಾರ್ಕಿಕ ಸಾಮರ್ಥ್ಯ ಆಗಿರಬಹುದು, ಇಂಗ್ಲಿಷ್ ನಲ್ಲಿ ಬರುವಂತಹ ವ್ಯಾಕರಣ ಆಗಿರ್ಬೋದು, ಕನ್ನಡ ವ್ಯಾಕರಣ ಆಗಿರಬಹುದು, ಲೇಖಕರಾಗಿರಬಹುದು, ಲೇಖನಗಳಾಗಿರಬಹುದು. ಹೀಗೆ ಸುಮಾರು ಏರಿಯಾಸ್ ಇದೆ. ಒಂದೇ ಏರಿಯಾ ಅಂತ ನಾನು ಹೇಳಲ್ಲ GK ಅಂತ ಬಂದಾಗ. ಸೊ ಎಲ್ಲಾ ವಿಷಯಗಳನ್ನ ನೀವು ಓದ್ಕೋಬೇಕಾಗತ್ತೆ. ಅಬ್ಬಬ್ಬಾ ಹೇಗ್ ಓದ್ಕೊಳ್ಳೋದು, ಅಬ್ಬಬ್ಬಾ ಅಂದ್ರೆ ಏನು ಮಾಡಕ್ಕಾಗಲ್ಲ, ತಪಸ್ಸನ್ನ ಮಾಡ್ಬೇಕು. ಈಗ ಅಯೋಧ್ಯೆಗೆ ಶ್ರೀರಾಮ ಮರಳಿ ವಾಪಸ್ ಬರ್ಲಿಕ್ಕೆ ಸುಮಾರು ವರ್ಷಗಳು ನಮಗ್ ತಿಳಿದಂತೆ 500 ವರ್ಷಗಳು ಅಂತ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಎಷ್ಟೆಲ್ಲ ಕಷ್ಟಪಟ್ಟು ನಾವೇನ್ ಮಾಡಿದ್ವಿ, ರಾಮನನ್ನ ಮರಳಿ ತಂದು ಅಯೋಧ್ಯೆಗೆ ಕೂರಿಸಿದ್ವಿ. ಸೊ ಇದೇ ತರನೇ ಒಂದು ವಿದ್ಯೆ ಅನ್ನೋದಾಗಿರ್ಬಹುದು, ಅಥವಾ ಒಂದು ಏನನ್ನಾದ್ರೂ ನಾವು ಪಡ್ಕೊಳ್ತೀವಿ ಅನ್ನೋದಾದ್ರೆ ಅದರ ಹಿಂದಿನ ಪರಿಶ್ರಮ ಸಾಕಷ್ಟು ಇರ್ಬೇಕು. ಸಾಕಷ್ಟು ಪರಿಶ್ರಮ ಇದ್ದಾಗ ನಮಗೆ ಮುಂದೆ ಲೈಫ್ ಕೂಡ ತುಂಬಾ ಈಸಿ ಆಗಿರುತ್ತೆ. ಅಫ್ಕೋರ್ಸ್ ನೀವ್ ಇದನ್ನ ಸ್ಟಡೀಸ್ ಅನ್ನ ಮಾಡ್ಲೇಬೇಕು. ಹಾಗಾದ್ರೆ ಹೇಗ್ ಸ್ಟಡೀಸ್ ಮಾಡ್ಬೇಕು ಅಂದ್ರೆ, ಕೂತಿದ್ದು ಪಾಯಿಂಟ್ಸ್ ಗಳನ್ನ ಬರೀರಿ. ದಯವಿಟ್ಟು ಬರೆಯೋದಕ್ಕೆ ಎಲ್ರಿಗೂ ಕೂಡ ಕಷ್ಟ ಆಗತ್ತೆ ಅಂತೀರಾ. ಬರೀದೇ ಇದ್ರೆ ನೀವು ಹೇಗೆ ಇಲ್ಲಿ ವರ್ಕೌಟೇ ಆಗಲ್ಲ. ಸೊ ಹಾಗಾಗಿ ಯಾವುದೇ ನೀವು ಅಂಶಗಳನ್ನ ಓದ್ತೀರಾ ಅಂತಂದ್ರೆ ಡಿಟ್ಟು ಬರೀರಿ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಆಯ್ಕೆ ಮಾಡಿ ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನ್ಸುತ್ತೋ ಅದನ್ನ ಒಂದು ಕೀ ವರ್ಡ್ ನಲ್ಲಿ ಬರೀತಾ ಹೋದ್ರೆ ಡೆಫಿನೆಟ್ಲಿ ನಿಮಗಿದು ಈಸಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ದೆನ್ ಇದು GK ಪೇಪರ್ ಅನ್ನ ನೀವು ಹೀಗೆ ಕವರ್ ಮಾಡ್ತೀರಾ ಅಂದ್ರೆ, ನಮ್ಗೆ ಇನ್ನೊಂದು ತುಂಬಾ ಟಫ್ ಆಗಿರುವಂತ ಸಬ್ಜೆಕ್ಟ್ ಬರುತ್ತೆ, ಅದು ಎಜುಕೇಶನಲ್ ಸೈಕಾಲಜಿ. ಸೊ ಇದು ಏನ್ರಿದೆ ಮೇಡಮ್, ಇದು ತುಂಬಾ ಟಫ್ ಇದೆ ಅಂತ ಅನ್ಸುತ್ತಾ? ಹೌದು, ತುಂಬಾ ಟಫ್ ಇರುತ್ತೆ. ಯಾಕಪ್ಪ ಇದು ಟಫ್ ಇರುತ್ತೆ ಅಂತಂದ್ರೆ, ಇದು ಕಂಪ್ಲೀಟ್ ಆಗಿ ಅಪ್ಲೈಡ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ.
ಇದಕ್ಕೆ ಉದಾಹರಣೆ ನೀವು ನೋಡ್ಬೋದು, ಕಳೆದ GPST ಎಕ್ಸಾಮ್ಸ್ ಆಗಿರಬಹುದು, ಅದ್ರ ಹಿಂದಿನ GPST ಎಕ್ಸಾಮ್ ಅಲ್ಲಿ ಕೇಳಿರುವಂತ ಪ್ರಶ್ನೆಗಳಾಗಿರಬಹುದು, ಬಹಳ ಕ್ಲಿಷ್ಟಕರವಾಗಿರುತ್ತೆ, ಅನ್ವಯಿಕ ಪ್ರಶ್ನೆಗಳಾಗಿರುತ್ತೆ, ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಕೆಲವೊಂದನ್ನ ಓದಿದಾಗ ನಮಗೆ ಅರ್ಥನೇ ಆಗಲ್ಲ. ಆಪ್ಷನ್ಸ್ ಗಳೆಲ್ಲವೂ ಕೂಡ ಏನ್ ಅನ್ಸುತ್ತೆ, ಸೇಮ್ ಅಂತ ಅನ್ಸುತ್ತೆ. ಯಾವ್ದಾಗ್ಬೋದು ಯಾವ್ದಿಲ್ಲ ಅನ್ನೋ ಚಿಂತನೆನೂ ಕೂಡ ನಮಗೆ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ಏನ್ ಮಾಡ್ಬೋದು ನೀವು ಹಾಗಾದ್ರೆ? ಸೊ ಕುತ್ಕೊಂಡಿದ್ದು ಎಲ್ಲಾ ಪುಸ್ತಕಗಳನ್ನ ಅಧ್ಯಯನ ಮಾಡ್ಬೇಕು. ನಾನು ಬರೀ ಮೇನ್ ಪಾಯಿಂಟ್ ಓದ್ಕೊಳ್ತೀನಿ ಅಂತಂದ್ರೆ ನಡೆಯಲ್ಲ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಪಾಯಿಂಟ್ ಟು ಪಾಯಿಂಟ್ ನೀಟಾಗಿ ಓದ್ಕೊಂಡಾಗ, ಅದನ್ನ ಅರ್ಥ ಮಾಡ್ಕೊಂಡಾಗ, ಅದನ್ನ ಚಾಲ್ತಿಯಲ್ಲಿ ತರೋದನ್ನೇ ಸೈಕಾಲಜಿ ಅಂತ ಕರಿತಾ ಇದೀವಿ. ಒಂದು ಶಾಲೆಯಲ್ಲಿ ಎಲ್ಲಾ ಮಕ್ಕಳಿಗೆ ಅನ್ವಯ ಆಗುವಂತಹ ಬೋಧನಾ ವಿಧಾನವನ್ನ ನಾವು ಬಳಕೆ ಮಾಡ್ಬೇಕು ಅಂತಂದಾಗ ಸೈಕಾಲಜಿಯಲ್ಲಿ ಬರುವಂತ ಟರ್ಮ್ಸ್ ಅನ್ನ ಓದ್ಕೊಂಡು ಆ ಬೋಧನಾ ವಿಧಾನವನ್ನ ಆಯ್ಕೆ ಮಾಡ್ಕೊಳ್ತೀವಿ. ಈ ಚಿಕ್ಕ ಮಕ್ಳಿಗೆ ಯಾವ ಬೋಧನಾ ವಿಧಾನ ಇರ್ಬೇಕು, ನಿಧಾನಗತಿಯಲ್ಲಿ ಕಲಿತಕ್ಕಂತಹ ಮಕ್ಳಿಗೆ ಯಾವ ರೀತಿ ಬೋಧನಾ ವಿಧಾನ, ಇದೆಲ್ಲವನ್ನ ನಾವು ಅಳವಡಿಸ್ಕೊಳ್ಳೋದು ಹೇಗೆ ಅಂದ್ರೆ ಓದಿ ಈ ಬೋಧನಾ ವಿಧಾನ ಅನ್ವಯ ಆಗುತ್ತೆ ಇಂತ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದೇ ತರನೇ ಇಲ್ಲಿ ಕೂಡ ಕೆಲವೊಂದು ವಿಚಾರಗಳು, ಕಲಿಕೆಗೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳಿದಾವೆ, ಅದನ್ನ ನೇರವಾಗಿ ಕೇಳಲ್ಲ. ನೋಡಿ, ಕಳೆದ GPST ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್ ನಿಮ್ಮಲ್ಲಿ ಏನಾದ್ರೂ ಇದೆ ಅಂತಂದ್ರೆ ಓಪನ್ ಮಾಡಿ ನೋಡಿ, ಆ ಕ್ವಶನ್ಸ್ ಗಳು ಹೇಗಿದೆ, ಹೇಗ್ ಫ್ರೇಮ್ ಮಾಡ್ತಾರೆ ಕ್ವಶನ್ಸ್ ಅನ್ನ, ಫಸ್ಟ್ ಅದನ್ನ ನೀವು ಕ್ಯಾಲ್ಕುಲೇಟಿವ್ ಆಗಿ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಈ ರೀತಿ ಸೈಕಾಲಜಿಯನ್ನ ಯಾವಾಗ್ಲೂ ಕೂಡ ಒಂದೇ ಆಯಾಮ ನೋಡ್ಬಾರ್ದು, ಹಲವು ಆಯಾಮಗಳ ಮೂಲಕ, ಹಲವು ಚಿಂತನೆಗಳನ್ನ ಆಧರಿಸಿ ನಾವು ಹೇಗೆ ನಮ್ಮ ಶಾಲೆಯಲ್ಲಿ ಅದನ್ನ ಅನ್ವಯ ಮಾಡ್ಕೊಳ್ತೀವಿ. ಸೊ ಅವನು ಆ ಥೇರಿಯನ್ನ ಪ್ರಕಟಣೆ ಮಾಡಿದ ನಂತರ ಅದು ಹೇಗೆ ಕಲಿಕೆಗೆ ಸಾಧ್ಯ ಆಗ್ತಾ ಇದೆ. ಸೊ ಈ ತರ ನೀವು ಥಿಂಕ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಸೈಕಾಲಜಿಯಲ್ಲಿ ಉತ್ತರವನ್ನ ಕೊಡ್ಬೇಕಾಗತ್ತೆ. ಇದನ್ನ ಓದಿದ್ರೆ ಮಾತ್ರ ಬರುತ್ತೆ. ಬಟ್ ಗೆಸ್ ವರ್ಕ್ ಮಾಡ್ತೀನಿ ಅಂತಂದ್ರೆ ನೀವು ಇಲ್ಲಿ ಫೇಲ್ ಆಗ್ತೀರಾ, 100% ಫೇಲ್ ಆಗ್ತೀರಾ. ಯಾಕೆ ಅಂತಂದ್ರೆ ಇದು GK ಗಿಂತನೂ ಟಫ್ ಆಗ್ಬಿಡುತ್ತೆ ಒಂದೊಂದ್ಸಲ. ನೀವು ಅನುಭವಿಸಿದೀರಾ ಅಂತ ಅನ್ಕೊಂಡಿದೀನಿ. ಸೊ ನನ್ನ ಅನುಭವಕ್ಕೂ ಕೂಡ ಬಂದಿದೆ, ಹಾಗಾಗಿ ನಾನು ನಿಮಗೆ ಇದನ್ನ ಸಜೆಸ್ಟ್ ಮಾಡ್ತಾ ಇರೋಂಥದ್ದು. ಸೊ ಓಕೆ, ಎಜುಕೇಶನ್ ಸೈಕಾಲಜಿ ಹೀಗಿರುತ್ತೆ. ಮತ್ತೆ ನೀವು ಕೇಳ್ತೀರಾ ಯಾವ ಪುಸ್ತಕವನ್ನ ಓದ್ಕೋಬೇಕು, ಏನು ಎತ್ತ, ಯಾವ ಪುಸ್ತಕವನ್ನಾದ್ರೂ ಓದ್ಕೊಳ್ಬಹುದು ನೀವು. ಇದೇ ಬೆಸ್ಟ್ ಬುಕ್, ಅದೇ ವರ್ಸ್ಟ್ ಬುಕ್ ಅಂತ ನಾನು ಹೇಳಲ್ಲ. ದಿ ಬೆಸ್ಟ್ ಬುಕ್ಸ್ ಎಲ್ಲ ನಮ್ಮಲ್ಲಿ ಸಾಕಷ್ಟು ಇದಾವೆ. ಸೊ ಅದನ್ನ ತಗೊಂಡು ಓದ್ಕೊಂಡು ನೀವು ಹೇಗೆ ಅನ್ವಯ ಮಾಡ್ಕೊಳ್ತೀರಾ ಅನ್ನೋ ಆಧಾರದ ಮೇಲೆ ಸೈಕಾಲಜಿ ಇರುತ್ತೆ. ಇದೊಂಥರ ಹೆಂಗೆ ಅಂತಂದ್ರೆ ಲಕ್ ಫ್ಯಾಕ್ಟರ್ ಅಂತ ಹೇಳ್ತೀವಲ್ಲ, ಹಂಗೆ ಸೈಕಾಲಜಿ ಕೂಡ ಲಕ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ನಾವು ಓದ್ಕೊಂಡಷ್ಟೇ, ಈಗ GK ನಲ್ಲಿ ಓದ್ಕೊಂಡಷ್ಟು ಏನು ಓದ್ಕೊಂಡಿರ್ತೀವೋ ಅದೇ ನೇರ ಕ್ವಶನ್ಸ್ ಬರ್ಬೋದು. ಬಟ್ ಇಲ್ಲಿ ಹಾಗಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಓದಿದ್ದೇ ನೇರವಾಗಿ ಬರುತ್ತೆ ಅಂತಲ್ಲ, ಇದನ್ನ ಪ್ರಶ್ನೆನ ತಿರುವು ಮರುವು ಮಾಡಿ ಕೊಡುವಂತ ಸಾಧ್ಯತೆ ಇರುತ್ತೆ. ಇದಿಷ್ಟು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಭಯ ಹುಟ್ಟಿಸ್ತಾ ಇಲ್ಲ ನಿಮಗೆ. ಪ್ರೌಡ್ ಆಗಿ ಒಂದು ಅಡಲ್ಟ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ. ಆಸ್ ಅ ಟೀಚರ್ ನಿಮ್ಗೀಗ 30+ ಇರುತ್ತೆ, 35+ ಇರುತ್ತೆ, 40+ ಇದೆ ನಿಮ್ ಏಜ್ ಎಲ್ಲ. ಸೊ ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ? ವಿ ಆರ್ ನಾಟ್ ಅ ಚೈಲ್ಡ್. ನಾವು ಸಣ್ಣ ಮಕ್ಕಳಲ್ಲ. ಇದೇ ತರನೇ ಪಾಠ ಹೇಳ್ಕೊಂಡು ಕುತ್ಕೊಂಡ್ರೆ ನಮಗೆ ಅರ್ಥ ಆಗತ್ತೆ. ಪ್ರತಿಯೊಂದು ವಿಚಾರವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಅರ್ಥ ಆಗತ್ತೆ. ದಟ್ ಇಸ್ ನಾಟ್ ಅ ವೇ. ಅದನ್ನ ನಾವು ಕಲಿಬೇಕು ಅಂತಂದ್ರೆ ಸೆಲ್ಫ್ ಲರ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೊಡೋರು ಹೆಂಗ್ ಕೊಡ್ತಾರೆ, ಡೈರೆಕ್ಟ್ ಆಗಿ ಹೇಳ್ತಾರೆ, ಮಾಡ್ತಾರೆ, ಹೋಗ್ತಾರೆ. ಅದನ್ನ ನೀವು ಅನ್ವಯ ಮಾಡ್ಕೊಂಡು ನಾನ್ ಹೇಗೆ ಅದನ್ನ ತಗೊಳ್ಬೇಕು, ನಾನ್ ಹೇಗೆ ಅದನ್ನ ನನ್ನ ಶಾಲೆಯಲ್ಲಿ ಬಳಸ್ಕೊಳ್ಬೇಕು. ಸೊ ನಿಮ್ಮ ಚಿಂತನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೈಕಾಲಜಿನಲ್ಲಿ. ಯಾಕೆ ನಾನು ಇದಿಷ್ಟು ಡೆಪ್ತ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಮೋಟಿವ್ ಮಾಡುವಂತ ಕೆಲಸವನ್ನೇ ಮಾಡ್ತಾ ಹೋಗ್ತೀನಿ. ಬಿಕಾಸ್ ಎವ್ರಿ ವಾಂಟ್ಸ್ ಟು ಮೋಟಿವ್ ಅಂತಾನೆ ಹೇಳ್ಬೋದು. ಎಲ್ರಿಗೂ ಕೂಡ ಒಂದು ಮೋಟಿವೇಶನ್ ಬೇಕಾಗಿರುತ್ತೆ, ಎಲ್ರಿಗೂ ಒಂದು ಪುಷ್ಟೀಕರಣ ಬೇಕಾಗಿರುತ್ತೆ. ಸೊ ದಟ್ ಆ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಓಕೆ, ಹಾಗಾಗಿ ನೀವೇನ್ ಮಾಡ್ಬೇಕು, ಎಜುಕೇಶನಲ್ ಸೈಕಾಲಜಿ ಅಂತಂದಾಗ ಭಯ ಪಡಬಾರ್ದು. ಒಂದು ಪುಸ್ತಕವನ್ನ 3 ಅಲ್ಲ, 4 ಅಲ್ಲ, 5 ಅಲ್ಲ, 6 ಸಲ, 10 ಸಲ ಓದ್ಕೊಂಡ್ರು ತಪ್ಪಿಲ್ಲ. ಆದ್ರೆ ಯಾವ್ಯಾವ ಕಾನ್ಸೆಪ್ಟ್ ಅಲ್ಲಿ ಹೇಗೆಲ್ಲ ಪ್ರಶ್ನೆ ಕೇಳ್ತಾರೆ ಅನ್ನೋದು ನಿಮ್ಮ ತಲೆಗೆ ಬರ್ಬೇಕು. ಆಗ ನೀವು ಸಕ್ಸಸ್ ಆಗ್ತೀರಾ. ಗೊತ್ತಾಯ್ತಾ? ಸೊ ಇದು 3ನೇ ವಿಚಾರ. ಇದು ಕೂಡ 25 ಅಂಕಕ್ಕೆ ಕೇಳ್ತಾರೆ. ಯಾಕೆ ಇಷ್ಟು ಡೆಪ್ತ್ ಅಲ್ಲಿ ಹೇಳ್ತಿದೀನಿ ಅಂದ್ರೆ, ಫಸ್ಟ್ ಪೇಪರ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಪೇಪರ್ ಅಲ್ಲಿ ಏನಾದ್ರೂ ನೀವು 100ಕ್ಕೆ ತುಂಬಾ ಕಮ್ಮಿ ಸ್ಕೋರ್ ಮಾಡಿದ್ರಿ ಅಂದ್ರೆ ಮೆರಿಟ್ ಸ್ಕೋರ್ ಅಲ್ಲಿ ಬರಕ್ ಆಗಲ್ಲ. 100ಕ್ಕೆ ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರು 85 ನಿಯರ್ ಬೈ ನೀವಿರ್ಬೇಕು. ನಿಮ್ಮನ್ನ ಯಾರು ಕೂಡ ಹಿಂಗೂ ಅಗ್ಲಾಡ್ಸಕ್ಕಾಗಲ್ಲ, ಹಂಗೂ ಅಗ್ಲಾಡ್ಸಕ್ಕಾಗಲ್ಲ. ನಾನು ಇದು
85ರಿಂದ 90 ತಗೊಳ್ಳಿ, 95 ತಗೊಳ್ಳಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಮ್ಯಾಕ್ಸಿಮಮ್ ಆದ್ರೂ ಮಿನಿಮಮ್ ಆದ್ರೂ 85 ನೀವು ಅಂಕಗಳನ್ನ ಗಳಿಸ್ಬೇಕು. 15 ಮಾರ್ಕ್ಸ್ ಯಾಕಡನಾದ್ರೂ ಹೋಗ್ಲಿ, ಬೇಡ ಪರವಾಗಿಲ್ಲ. ನೆಕ್ಸ್ಟ್ ಬರೋಣ ಕಂಪ್ಯೂಟರ್. ಬೇಸಿಕ್ ಆಗಿ ಕಂಪ್ಯೂಟರ್ನ ಕೇಳ್ತಾರೆ. ಸೊ ಕಂಪ್ಯೂಟರ್ ತುಂಬಾ ಟಫ್ ಇರೋಂತ ಸಬ್ಜೆಕ್ಟ್ ಏನ್ ಅಲ್ಲ. ಸ್ವಲ್ಪ ಲ್ಯಾಪ್ಟಾಪ್ ನಲ್ಲಿ, ಸ್ವಲ್ಪ ನಿಮ್ಮ ಕಂಪ್ಯೂಟರ್ ನಲ್ಲಿ ಕೈಯಾಡಿಸಿದ್ರಿ ಅಂತಂದ್ರೆ ಈಗ ಕೇಳ್ತಾರವ್ರು ಶಿಫ್ಟ್ ಮತ್ತೆ ಸಿ ಹೊಡೆದ್ರೆ ಅದನ್ನ ಏನಂತ ಕರಿತೀವಿ, ಆಮೇಲೆ ಕಾಪಿ ಪೇಸ್ಟ್ ಮಾಡ್ಬೇಕು ಅಂತಂದ್ರೆ ಯಾವ ಕೀವರ್ಡ್ ಅನ್ನ ಯೂಸ್ ಮಾಡ್ತೀವಿ, ಆಮೇಲೆ ಬ್ಯಾಕ್ ಹೋಗ್ಲಿಕ್ಕೆ ಏನ್ ಮಾಡ್ತೀವಿ, ಈ ತರ ಸ್ಟಾರ್ಟ್ ಪಾಯಿಂಟ್ ಯಾವುದು, ಆಮೇಲೆ WPS ಆಫೀಸ್ ಬಗ್ಗೆ ಕೇಳ್ಬೋದು, MS ಎಕ್ಸೆಲ್, MS ವರ್ಡ್. ಸೊ ಈ ತರ ಸಿಂಪಲ್ ಕಾನ್ಸೆಪ್ಟ್ಸ್, ಸ್ಲೈಡ್ಸ್ ಹೇಗ್ ಮಾಡೋದು, ನುಡಿ ಇದ್ರ ಬಗ್ಗೆ. ಸೊ ಹಾಗಾಗಿ ಕಂಪ್ಯೂಟರ್ನ 13 ಅಂಕಗಳಿಗೆ ಕೇಳೋ ಅಂತ ಕಾರಣ ಈ 13 ಅಂಕಗಳೇನ್ ಸಾಮಾನ್ಯ ಅಲ್ಲ. ಇದ್ರಲ್ಲಿ ನೀವು ಮ್ಯಾಕ್ಸಿಮಮ್ 1 ಅಥವಾ 2 ಮಾತ್ರ ತಪ್ಪಾಗಿರ್ಬೇಕು ಹೊರತಾಗಿ 13ಕ್ಕೆ 10 ತಪ್ಪು ಮಾಡ್ದೆ, 11 ತಪ್ಪು ಮಾಡ್ದೆ ಅಂತಂದ್ರೆ ನೀವು ಅಲ್ಲಿ ಫೇಲ್ ಆದಂಗೆ. ಸೊ ಹಾಗಾಗಿ ಕಂಪ್ಯೂಟರ್ ತುಂಬಾ ಈಸಿ ಆಗಿದೆ. ಬೇಸಿಕ್ ನಾಲೆಜ್ ಅನ್ನ ನೀವು ಪಡ್ಕೊಂಡು ಬೇಸಿಕ್ ಆಗಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಕ್ವಶನ್ಸ್ ಅಂತೂ ಡೈರೆಕ್ಟ್ ಆಗಿರುತ್ತೆ. ಸೊ ಕೆಲವೊಂದು ಅಬ್ರಿವೇಶನ್ಸ್ ಗಳನ್ನು ಕೂಡ ಕೇಳ್ತಾರೆ. ಆ ಅಬ್ರಿವೇಶನ್ಸ್ ಗಳನ್ನು ಕೂಡ ನೀವು ಓದ್ಕೋಬೇಕು. ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು. ತುಂಬಾ ಟಫ್ ಇದೆ ಅಂತ ಯಾರು ಭಾವಿಸ್ಬೇಡಿ, ಈಸಿ ಆಗಿದೆ. ನೆಕ್ಸ್ಟ್ ಬರೋದಾದ್ರೆ ನಾವು ಬರೋಣ ಕಂಪ್ಯೂಟರ್ ಆಫ್ಟರ್ ಇಂಗ್ಲಿಷ್ ಬರುತ್ತೆ. ಸೊ ಇಂಗ್ಲಿಷ್ ಅಂತ ಬಂದಾಗ ನಿಮಗೆ ಇಲ್ಲಿ 12 ಅಂಕಕ್ಕೆ ಕೇಳ್ತಾರೆ. ಸೊ 12 ಅಂಕಗಳಿಗೆ ಏನೆಲ್ಲ ಕೇಳ್ಬೋದು ಅಂತಂದ್ರೆ ಕಂಪ್ಲೀಟ್ ಗ್ರಾಮರ್ ಅನ್ನ ಕೇಳ್ತಾರೆ. ಸೊ ಕಂಪ್ಲೀಟ್ ಗ್ರಾಮರ್ 12 ಮಾರ್ಕ್ಸ್ ಕೇಳ್ತಾರ ಅಂತಂದ್ರೆ ಹೌದು. ಇಲ್ಲಿ ಕೂಡ 1 ಅಂಕನು ಕೂಡ ನೀವು ಬಿಟ್ಕೊಡ್ಬಾರ್ದು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಟಿಲ್ ಎಂಡ್ ಪಾಯಿಂಟ್ ವರೆಗೂ ಕೂಡ ನೀಟಾಗಿ ಸ್ಟಡಿ ಮಾಡಬೇಕು. ಇವನ್ ಪ್ಯಾರಾಗ್ರಾಫ್ ಕೊಟ್ಟು ಅದ್ರ ಮೇಲೆ ಕ್ವಶನ್ಸ್ ಕೂಡ ಕೇಳಬಹುದು, ಅಥವಾ ನೇರ ಗ್ರಾಮರ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳ್ಬೋದು. ನೌನ್ಸು, ಪ್ರನೌನ್ಸು, ವರ್ಬ್ಸು, ಅಡ್ವರ್ಬ್ಸ್ ಆಗಿರ್ಬೋದು, ಪ್ರಿಪೋಸಿಷನ್ಸ್, ಇಂಟರ್ಜೆಕ್ಷನ್ಸ್ ಗಳಾಗಿರಬಹುದು, ಅಬ್ಜೆಕ್ಟಿವ್ಸ್, ಆರ್ಟಿಕಲ್ಸ್ ಬಗ್ಗೆ, ಆಕ್ಟಿವ್ ಅಂಡ್ ಪ್ಯಾಸಿವ್ ಫಾರ್ಮ್ ಬಗ್ಗೆ, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ರೈಟಿಂಗ್ ಇಂಗ್ಲಿಷ್ ಅಲ್ಲಿ ಕಾಂಪೋಸಿಷನ್ಸ್ ಗಳನ್ನ ಕೇಳ್ಬೋದು, ಆಮೇಲೆ ಸ್ಪಾಟಿಂಗ್ ಎರರ್ಸ್ ಬಗ್ಗೆ ಕೇಳಬಹುದು, ನೌನ್ ವರ್ಬ್ ಅಗ್ರಿಮೆಂಟ್ ಅನ್ನ ಕೇಳ್ಬೋದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನ ಕೇಳಬಹುದು. ಹೀಗೆ ವೇರಿಯಸ್ ಟಾಪಿಕ್ಸ್ ಅನ್ನ ನಾವು ಇಂಗ್ಲಿಷ್ ನಲ್ಲಿ ನೋಡ್ತೀವಿ. ಸೊ ಅಫ್ಕೋರ್ಸ್ ಇವನ್ನೆಲ್ಲವನ್ನ ನೀವು ಓದ್ಕೊಳ್ಳೋಕೆ ಸಾಧ್ಯನಾ? ಹೌದು, ಸಾಧ್ಯ ಇದೆ. ಏನ್ ಇಂಗ್ಲಿಷ್ ಅನ್ನೋದು ಬಹಳ ಟಫ್ ಇರುವಂತ ಸಬ್ಜೆಕ್ಟ್ ಅಲ್ಲ. ಕೆಲವೊಂದು ಚಿಕ್ಕ ಪುಟ್ಟ ಕಾನ್ಸೆಪ್ಟ್ಸ್ ಅಂತೂ ನಿಮಗೆ ಗೊತ್ತಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪರೇಷನ್ ಮಾಡಿರ್ತೀರ. ಸೊ ಹಾಗಾಗಿ ರೆಗ್ಯುಲರ್ ಆಗಿ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ ಆಗಿರ್ಬೋದು, ಬುಕ್ಸ್ ಗಳನ್ನ ನೀಟಾಗಿ ಓದ್ತಾ ಹೋಗ್ರಿ. ನಿಮಗೆ ಅರ್ಥ ಆಗಿಲ್ಲ ನನಗೆ ಬುಕ್ಸ್ ಓದಿದ್ದು ಅಂತಂದ್ರೆ ವಿಡಿಯೋಸ್ ಅನ್ನ ನೋಡಿ, ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ ಅನ್ನ ನೋಡಿ, ನಂತರದಲ್ಲಿ ಯೂಸೇಜಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ನೌನ್ ಯೂಸ್ ಮಾಡಬೇಕು, ಎಲ್ಲಿ ಪ್ರನೌನ್ಸ್ ಗಳನ್ನ ಯೂಸ್ ಮಾಡಬೇಕು, ಎಲ್ಲಿ ಅಬ್ಜೆಕ್ಟಿವ್ ಅನ್ನ ಯೂಸ್ ಮಾಡಬಾರ್ದು, ಎಲ್ಲಿ ಆರ್ಟಿಕಲ್ ಅನ್ನ ಯೂಸ್ ಮಾಡಬೇಕು, ಆರ್ಟಿಕಲ್ಸ್ ಅಲ್ಲಿ ಎಷ್ಟು ವಿಧಾನ ಇದೆ, ಆ ಆರ್ಟಿಕಲ್ ಅನ್ನ ಸ್ಪೆಸಿಫೈಡ್ ಮಾಡಿ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬಾರ್ದು. ಈ ತರ ಬರೀ ಇದಿಷ್ಟೇ ಕಾನ್ಸೆಪ್ಟ್ ಅಲ್ಲ, ನಾನು ಹೇಳ್ದೆ ಟಿಲ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಅದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ. ಆಮೇಲೆ ಸೆಂಟೆನ್ಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಗಳಂತ ಬರುತ್ತೆ. ಸಿಂಪಲ್ ಟು ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸ್ ಟು ಸಿಂಪಲ್, ಈ ರೀತಿ ಸೆಂಟೆನ್ಸ್ ಗಳನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡುವಂತಹ ಒಂದು ಶೈಲಿನೂ ಕೂಡ ಇಂಗ್ಲಿಷ್ ಗ್ರಾಮರ್ ನಲ್ಲಿದೆ. ಕನ್ನಡದಲ್ಲಿ ಹೆಂಗೆ ಸರಳ ವಾಕ್ಯಗಳು, ಸಂಯುಕ್ತ, ಮಿಶ್ರ ವಾಕ್ಯಗಳು ಅಂತ ಓದ್ತೀವೋ, ಸೊ ಅದೇ ತರನೇ ಇಂಗ್ಲಿಷ್ ನಲ್ಲೂ ಕೂಡ ಇದೆ. ಸೊ ಇದಿಷ್ಟು ಇಂಗ್ಲಿಷ್ಗೆ ಸಂಬಂಧಪಟ್ಟದ್ದು. ಟೋಟಲ್ ಆಗಿ 100 ಮಾರ್ಕ್ಸ್ಗೆ ಇದು 2016ರ ಒಂದು ಪ್ರಶ್ನೆ ಪತ್ರಿಕೆ. ಮೀನ್ಸ್ 2015ರಲ್ಲಿ ಏನ್ ತಗೊಂಡಿದ್ರೆ ಎಕ್ಸಾಮು, ಅದರಲ್ಲಿ ಕಂಡು ಬಂದಂತ ಟಾಪಿಕ್ಸ್ ಇವೆಲ್ಲ. ಸೊ ಇನ್ನು ಮುಂದೆ ಏನ್ ಇಂಪ್ಲಿಮೆಂಟ್ ಮಾಡ್ಬೋದು, ಕನ್ನಡನು ಸೇರಿಸಬಹುದು, ಹೇಳಲಿಕ್ಕಾಗಲ್ಲ. ಸೊ ವ್ಯಾಲ್ಯೂ ಎಜುಕೇಶನ್ ಈ ತರ ಏನಾದ್ರೂ ಸೇರಿಸಿದ್ರೆ ಸೇರಿಸಬಹುದು. ಮುಂದೆ ಏನಾಗುತ್ತೆ ಅಂತ ನಮ್ಗೆ ಫ್ಯೂಚರ್ ಗೊತ್ತಿಲ್ಲ. ಬಟ್ ಬ್ಯಾಕ್ ಅಲ್ಲಿ ಏನಿದೆ ಅನ್ನೋದು ಗೊತ್ತಿದೆ. ಬ್ಯಾಕ್ ಅಲ್ಲಿ ಇದ್ದಿದ್ದನ್ನ ನಾನೀಗ ನಿಮಗೆ ಡಿಸ್ಪ್ಲೇ ನಲ್ಲಿ ಹೇಳುವಂತ ಪ್ರಯತ್ನವನ್ನ ಮಾಡಿದೀನಿ. ಸೊ ಇಷ್ಟು ವಿಚಾರಗಳನ್ನ ಹೆಂಗ್ ಓದ್ಬೇಕು ನಾವು, ಒಂದು ಟೈಮ್ ಟೇಬಲ್. ಫಸ್ಟ್ ಲೈಫ್ ಅಲ್ಲಿ ಒಂದು ಶಿಸ್ತು ಬೇಕು ಅಂತ ಹೇಳ್ತಾರೆ. ನಾವೇನಾದ್ರೂ ಡಿಸಿಪ್ಲೈನ್ ಇಲ್ಲ ನಮ್ ಲೈಫ್ ಅಲ್ಲಿ ಅಂತಂದ್ರೆ ನಿಜವಾಗ್ಲೂ ನಾವು ತುಂಬಾ ಕಳ್ಕೋಗ್ತೀವಿ ಜೀವನದಲ್ಲಿ. ಸೊ ಏನಾಗುತ್ತೆ ಅಂತಂದ್ರೆ ಓದೋದಕ್ಕೆ ಅಂತ ಜಾಬ್ ಬಿಟ್ಟಿರ್ತೀವಿ, ಮತ್ತೊಂದ್ ಬಿಟ್ಟಿರ್ತೀವಿ, ಮನೇಲಿ ಕುತ್ಕೊಂಡು ಇಡೀ ದಿನ ಮನೆ ಕೆಲಸ ಮಾಡೋದು, ಅಥವಾ ಇಡೀ ದಿನ ಟೈಮ್ ವೇಸ್ಟ್ ಮಾಡೋದು, ಇಡೀ ದಿನ ಮೊಬೈಲ್ ನೋಡದೆ, ಟಿವಿ ನೋಡದೆ, ಈ ರೀತಿ ಸಾಕಷ್ಟು ಜನ ನಾವ್ ಅನ್ಕೊಂಡಿರ್ತೀವಿ ನಮ್ ಮನ್ಸಲ್ಲಿ, ಓದ್ಬೇಕು ಇವತ್ತು ಅಟ್ ಎನಿ ಕಾಸ್ಟ್ ನಾನು ಬಿಡಬಾರ್ದು, 10 ಗಂಟೆಯಿಂದ ಕುತ್ಕೊಂಡೋಳು ಎದ್ದಳ್ಳೇಬಾರದು ಅಂತ ಮನಸ್ಥಿತಿ ಇರುತ್ತೆ.
ಆದ್ರೆ ಡಿಸ್ಟ್ರಾಕ್ಷನ್ಸ್ ಮಾಡೋ ಥಿಂಗ್ಸ್ ಬಹಳ ಇದೆ ನಮ್ಮಲ್ಲಿ. ಟಿವಿ ಆಗಿರ್ಬೋದು, ಮೊಬೈಲ್ ಒಂದ್ ಮೆಸೇಜ್ ಬಂತು ಅಂದ ತಕ್ಷಣ ಮೊಬೈಲ್ ನೋಡ್ಬಿಡೋದು, ಅದ್ರಲ್ಲಿ ಕೂತ್ಕೊಳ್ಳೋದು. ಮೊಬೈಲ್‌ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಅದೇ ನೀವು ಯಾವ್ದ್ಯಾವ್ದೋ ವಿಡಿಯೋ ನೋಡೋದ್ಕಿಂತಲೂ ಕೂಡ ಗ್ರಾಮರ್ ವಿಡಿಯೋಸು, ಆಮೇಲೆ ನಿಮಗೆ ಗೊತ್ತಿಲ್ಲದೆ ಇರೋಂಥ ವಿಚಾರಗಳ ವಿಡಿಯೋಸ್‌ಗಳನ್ನ ನೋಡಿ. ಅದು ತುಂಬಾ ಹೆಲ್ಪ್ ಆಗುತ್ತೆ. ಟಿವಿನೂ ಕೂಡ ಹಾಗೇನೆ. ಹಾಗಾಗಿ ಒಂದು ಡಿಸಿಪ್ಲೈನ್ ಲೈಫಲ್ಲಿ ಇರ್ಲಿ. ನಾನು ಹಿಂಗೆ ಮಾಡ್ಬೇಕು ಅಂದ್ರೆ ಹಿಂಗೆ ಮಾಡ್ಬೇಕು ಅಂತೇಳಿ ನೀವ್ ಏನ್ ಮಾಡ್ಬೇಕು, ಒಂದು ಥಿಂಕ್ ಅನ್ನ ಮಾಡ್ತಾ ಹೋಗ್ರಿ. ನಾನು ಹಿಂಗ್ ಮಾಡ್ಬೇಕಂದ್ರೆ ಇದೇ ತರನೇ ಮಾಡ್ಬೇಕು. ಇದನ್ನ ಬದಲಾವಣೆ ನಾನು ಮಾಡ್ಕೊಳಲ್ಲ. ಸೊ ಹಾಗಾಗಿ ಟೈಮ್ ಟೇಬಲ್ ತುಂಬಾ ಇಂಪಾರ್ಟೆಂಟು ಜೀವನದಲ್ಲಿ. ಯಾಕೆ ಅಂದ್ರೆ ಟೈಮ್ ಅನ್ನೋದು ಬಹಳಷ್ಟು ಪ್ರೀಶಿಯಸ್ಸು. ನಾವದು ಹೆಂಗೆ ಅಂತ ಹೇಳ್ತೀವಿ ಅಂದ್ರೆ ಓಟ್ಸ್ ಸಮಥಿಂಗ್ ಅಂತಾನೆ ಅದನ್ನ ಕರಿತಾ ಇದೀವಿ. ಅಂದ್ರೆ ಏನನ್ನಾದ್ರೂ ಗಳಿಸ್ಬೇಕು ಅಂತಂದ್ರೆ ಟೈಮ್ ಬೇಕೇ ಬೇಕು ನಮ್ಗೆ. ಟೈಮ್ ಇಲ್ಲದೆ ಇದ್ರೆ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಟೈಮ್ ಟೇಬಲ್ ಮಾಡಿ. ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲೀರಿ. ಒಂದ್ ಯಾವ್ದೋ ಕ್ವಶನ್ ಪೇಪರ್ ಅನ್ನ ಇಟ್ಕೊಂಡು ಕೂತ್ಕೊಂಡು ಅದನ್ನ ಗಂಟಾನ್ಗಟ್ಲೆ ಬಿಡಿಸೋದ್ಕಿಂತನೂ ಒಂದು ಟೈಮ್, ಈ ಟೈಮಲ್ಲಿ ಈ ಕ್ವಶನ್ ಪೇಪರ್ ಅನ್ನ ಮುಗಿಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಬರ್ಲಿ. ಇಡೀ ದಿನ ಸೋಷಿಯಲ್ಲೇ ಓದಿದೆ, ಇಡೀ ದಿನ ಸೈನ್ಸ್ ಓದಿದೆ, ಇಡೀ ದಿನ ಮ್ಯಾಥ್ಸ್ ಓದಿದೆ, ಹಿಂಗ್ ಮಾಡಕ್ ಹೋಗ್ಬೇಡಿ. ಗಂಟೆಗೆ ಒಂದೊಂದು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ತಾ ಹೋಗ್ರಿ. ಅವಾಗ ನಿಮಗೆ ರಿಲ್ಯಾಕ್ಸ್ ಸಿಕ್ಕಂಗೂ ಆಗುತ್ತೆ, ಬೇರೆ ವಿಷಯಗಳನ್ನು ಕೂಡ ಕವರ್ ಮಾಡ್ದಂಗೂ ಕೂಡ ಆಗ್ತದೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಮತ್ತೆ ನಿಮ್ಮಲ್ಲಿ ಇರ್ತಕ್ಕಂತ ಆ ನಕಾರಾತ್ಮಕ ಭಾವನೆಗಳನ್ನ ತೆಗೆದಾಕ್ಬಿಡಿ. ಜೀವನದಲ್ಲಿ ನಕಾರಾತ್ಮಕ ಭಾವನೆಗಳು ಬಂದ್ಬಿಟ್ರೆ ನಾವು ಬದುಕೋದ್ ಕೂಡ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಯಾಕೆ ಬದುಕ್ಬೇಕು ಅನ್ನೋದು ಕೂಡ ನಮ್ಮಲ್ಲಿ ಬಂದ್ಬಿಡುತ್ತೆ. ಸೊ ಕರೀತಾರೆ ಬಿಡ್ತಾರೆ, ಅದು ನೆಕ್ಸ್ಟ್ ವಿಷಯ. ಇನ್ನೂ ನೋಟಿಫಿಕೇಶನ್ ಆಗಿಲ್ಲ, ಸುಳ್ಳು ಹೇಳ್ತಾರೆ, ಅದೇ ಹೇಳ್ತಾರೆ, ಇವನ್ನೆಲ್ಲ ಯಾಕೆ ನೀವು ಯೋಚನೆ ಮಾಡ್ತೀನಿ? ನೀವು ಓದೋದ್ ಮುಗಿಸಿದ್ರಾ? ನಾನು ಓದೋದ್ ಮುಗಿಸಿದ್ನಾ? ನನ್ಗೇನಾದ್ರೂ ಇವತ್ತೇ ಕಾಲ್ಫರ್ಮ್ ಮಾಡಿದ್ರೆ ಟೈಮ್ ಸಿಗದೇ ಬರೀ ನನಗೆ 1.5 ತಿಂಗಳ ಟೈಮ್ ಸಿಗುತ್ತೆ. ಆ ಟೈಮ್‌ನಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಸುವರ್ಣ ಅವಕಾಶ ಮಿಸ್ ಮಾಡ್ಕೊಳ್ತೀನಿ. ಕರಿಯೋ ಟೈಮಿಗೆಲ್ಲ ಆಗುತ್ತೆ. ಅಯೋಧ್ಯೆಯಲ್ಲಿ ರಾಮ ಬರೋ ಟೈಮಿಗೆ ಬಂದ ಹೊರತಾಗಿ ಬೇರೆ ಟೈಮಿಗೆ ಬರ್ಲಿಲ್ಲ. ಹಂಗೆ ಸಮಯ ಬಂದೇ ಬರುತ್ತೆ. ಸಮಯಕ್ಕೋಸ್ಕರ ನಾವು ಕಾಯ್ಬೇಕೇ ಹೊರತಾಗಿ ಸಮಯ ನಮ್ಮನ್ನ ಕಾಯಲ್ಲ. ಹಾಗಾಗಿ ಹೋಗುವಂತ ಸಮಯವನ್ನ ಹಿಡಿದಿಟ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕೋ ಅದನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಅವಾಗ ಜೀವನ ನಮಗೆ ಪಾಠವನ್ನ ಕಲಿಸ್ತಾ ಹೋಗುತ್ತೆ. ಸೊ ಹಂಗಾಗಿ ಬ್ಲೇಮ್ ಮಾಡೋದನ್ನ ಬಿಟ್ಟು ಫಸ್ಟ್ ನಾನು ಹೇಳ್ತೀನಿ, ಯಾರ್ಯಾರಿಗೋ ಬ್ಲೇಮ್ ಮಾಡೋದು, ಸರ್ಕಾರಕ್ಕೆ ಬ್ಲೇಮ್ ಮಾಡೋದು, ಯಾರಿಗ್ ಬ್ಲೇಮ್ ಮಾಡಿ ಏನ್ ಮಾಡ್ತೀರಾ? ಅವ್ರು ಮಾಡೋ ಟೈಮಿಗೆಲ್ಲ ಮಾಡೇ ಮಾಡ್ತಾರೆ. ನೀವ್ ಪ್ರಿಪೇರ್ಡ್ ಆಗಿದ್ದೀರಾ? ಮೇಡಮ್ ನನ್ ವಯಸ್ಸು ಹೋಗ್ತಾ ಇದೆ, ನಂದು ಏಜ್ ಮುಗಿತಾ ಇದೆ, ಏನ್ ಮಾಡಕ್ಕಾಗತ್ತೆ ಹೇಳಿ? ಬ್ಲೇಮ್ ಮಾಡಿ ನೀವು ಬ್ಲೇಮ್ ಮಾಡಿದ್ರೆ ಏನ್ರ ಬದಲಾವಣೆ ಆಗೋಂಗಿದೇನಾ? ಏನಿಲ್ಲ. ಸೊ ಹಾಗಾಗಿ ಬ್ಲೇಮ್ ಮಾಡೋದ್ ಬಿಟ್ಟು, ಕಿರಿಕಿರಿ ಮಾಡ್ಕೊಳ್ಳೋದ್ ಬಿಟ್ಟು, ನೆಗೆಟಿವ್ ಆಲೋಚನೆಗಳನ್ನ ತೆಗೆದು ಹಾಕ್ಬಿಟ್ಟು ಕುತ್ಕೊಂಡಿದ್ದು ಸ್ಟಡೀಸ್ ಮಾಡ್ರಿ. ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ನೀವು ಓದ್ಕೊಳ್ದೆ ಇದ್ರೆ ಬೇರೆ ದಾರಿ ಇಲ್ಲ. ಸೊ ಇಲ್ಲಿ ನಾವು ಬೇರೆ ಅನ್ಯಥಾ ದಾರಿನೇ ಇಲ್ಲ ಅಂತ ಅನ್ಕೊಂಡ್ಬಿಡ್ಬೇಕು. ಸ್ಟಡೀಸ್ ಜೊತೆಗೆ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ? ಮಾಡ್ರಿ. ಯಾಕೆ ಅಂದ್ರೆ ಸಂಪೂರ್ಣವಾಗಿ ಸ್ಟಡೀಸ್ ಕಡೆ ಗಮನ ಕೊಟ್ಟಾಗ ನಮಗ್ ಹೊಟ್ಟೆಪಾಡಿಗೂ ಕಷ್ಟ ಆಗಬಹುದು. ಅಂತ ಸಮಸ್ಯೆಗಳು ಇದ್ದೇ ಇದೆ. ಸೊ ಹಾಗಾಗಿ ಜಾಬ್ ಮಾಡ್ತಾನೆ ನೀವು ಓದ್ಕೊಳ್ಳಿ. ಆದ್ರೆ ಓದೋದನ್ನ ಮಾತ್ರ ಬಿಡಬೇಡಿ. ಕಂಟಿನ್ಯೂಯಸ್ ಆಗಿ ಅದ್ರಲ್ಲಿ ನೀವು ನಿರತರಾಗಿದ್ರೆ ಮಾತ್ರ ಆ ಒಂದು ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಪೇಪರ್ 2 ಬಗ್ಗೆ ಹೇಳಿ ಅಂತ ಅನ್ನೋದಾದ್ರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಪೇಪರ್ 2 ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಹೋಪ್ಸೋ ನಿಮಗೇನಾದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೋದು, ಲೈಕ್ ಮಾಡ್ಬೋದು. ಹಾಗೆ ನನ್ನ ವಿಡಿಯೋವನ್ನ ಬೇರೆ ನಿಮ್ಮಲ್ಲಿ ಇರ್ತಕ್ಕಂಥ ಗ್ರೂಪ್ಸ್ ಗಳಿಗೂ ಕೂಡ ಶೇರ್ ಮಾಡ್ಬೋದು. ಪ್ರತಿಯೊಬ್ರು ಕೂಡ ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸ್ತೀರಾ ಅಂತ ಅನ್ಕೊಂಡಿದೀನಿ. ಇಲ್ಲಿ ತನಕನೂ ಕೂಡ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.